ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಟ ದರ್ಶನ್. 1 ತಿಂಗಳ ಮೇಲಾಗ್ತಾ ಬಂತು. ಈಗ ನಿಧಾನವಾಗಿ ಜೈಲಿನಲ್ಲಿ ಅವರ ದಿನಚರಿಗಳು ಬದಲಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಜೈಲು ಪಾರಾಗಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ ದಿನಚರಿ ಈಗ ಹೇಗಿದೆ ಅಂತ, ಜೈಲಲ್ಲಿ ದರ್ಶನ್ ಸಮಯ ಹೇಗೆ ಕಳೀತಾ ಇದ್ದಾರೆ, ಜೈಲಿನಲ್ಲಿ ಪ್ರತಿ ಕ್ಷಣವನ್ನ ದೂಡುವುದೇ ದರ್ಶನ್ಗೆ ಟೆನ್ಷನ್ ಆಗ್ಬಿಟ್ಟಿದೆ. ನಿಜ, ಅದು ಜೈಲು ಸೇರಿದ ಪ್ರತಿಯೊಬ್ಬರಿಗೂ ಇದೇ ಫೀಲ್ ಆಗುತ್ತೆ. ಒಂದೊಂದು ನಿಮಿಷ ಕಳೆಯೋದು ಒಂದೊಂದು ಗಂಟೆ ಕಳೆದಂಗೆ ಆಗುತ್ತೆ. ಆದರೂ ಬೇರೆ ದಾರಿ ಇಲ್ಲ, ಜೈಲಿಗೆ ಒಗ್ಲೇಬೇಕಾಗುತ್ತೆ. ಈಗಾಗಲೇ 1 ತಿಂಗಳಾಗ್ತಾ ಬಂತು. ಹಾಗಾಗಿ ತಮ್ಮ ದಿನಚರಿಯಲ್ಲಿ ಕೂಡ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ದರ್ಶನ್. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. 1 ತಿಂಗಳಾಗ್ತಾ ಬಂತು. ಸೊ ಹಾಗಾಗಿ ದಿನ ಕಳೆದಂತೆ ಏನೇನು ಅವರಿಗೆ ಆಗುತ್ತಿರಲಿಲ್ಲ ಅದೆಲ್ಲವನ್ನ ಸರಿ ಹೋಗಿಸ್ಕೊಂಡೇ ಹೋಗಬೇಕು. ಹಗಲಿನಲ್ಲಿ ಸಮಯ ಕಳೆಯೋದಕ್ಕೆ ದರ್ಶನ್ ಪರದಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಇದು ದರ್ಶನ್ ಒಬ್ಬರಿಗೆ ಅಲ್ಲ, ಬಹಳಷ್ಟು ಜನಕ್ಕೆ ಇದು ಬಹುತೇಕರಿಗೆ ಸಮಸ್ಯೆ. ಹೆಂಗೆ ಟೈಮ್ ಪಾಸ್ ಮಾಡ್ತೀರಾ 4 ಗೋಡೆ ಮಧ್ಯದಲ್ಲಿ? ಬಹಳ ಕಷ್ಟ ಟೈಮ್ ಪಾಸ್ ಮಾಡೋದು. ಹಾಗಾಗಿ ಈಗ ಸಂಜೆ ಹೊತ್ತು ಹನುಮಾನ್ ಚಾಲೀಸ ಪಠಣವಂತೆ, ಸಾಯಂಕಾಲದ ಹೊತ್ತು ಹನುಮಾನ್ ಚಾಲೀಸ ಪಠಣ, ದೇವರ ಧ್ಯಾನ ಇದೆಲ್ಲವೂ ಕೂಡ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು. ಸಹಕೈದಿಯ ಸಹಾಯದಿಂದ ಧ್ಯಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ತುಂಬ ಒಳ್ಳೆಯ ಅಭ್ಯಾಸ, ಇದನ್ನೇ ಮುಂದುವರಿಸಿ, ಆದಷ್ಟು ಬೇಗ ದೇವರ ಕೃಪೆ ಸಿಗಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಆರಂಭದ ದಿನಕ್ಕಿಂತಲೂ ಕೂಡ ದರ್ಶನ್ ಅವರ ದಿನಚರಿ ಜೈಲಿನಲ್ಲಿ ಬದಲಾದಂತೆ ಕಂಡು ಬರ್ತಾ ಇದೆ. ಸೊ ಇತ್ತೀಚಿನ ಮಾಹಿತಿ ಏನು ಹಾಗಾದ್ರೆ? ಖಂಡಿತ ಅರವಿಂದ್, ಈಗಾಗಲೇ ಪರಪ್ಪನಗರ ಜೈಲಿಗೆ ಸೇರಿ ದರ್ಶನ್ ಸಾಕಷ್ಟು ದಿನಗಳ ಕಳೀತಾ ಇದ್ದಾರೆ. ಜೊತೆಗೆ ಒಂದಲ್ಲ ಒಂದು ದಿನಕ್ಕೆ ಒಂದ್ ರೀತಿ ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಆಗ್ತಿರುತ್ತೆ. ಒಂದ್ ಕಡೆಗೆ ಮೊದಲಿಗೆ ಪುಸ್ತಕ ಓದುವಂಥದ್ದು ಮತ್ತು ಧ್ಯಾನದ ಕಡೆ ಹೋಗಿದ್ರು. ನಂತರ ಒಂದಷ್ಟು ದಿನ ಕಳೆದ ಮೇಲೆ ಮತ್ತೆ ಜೈಲಿನ ಕೊಠಡಿ ಬಳಿ ಸಾಕಷ್ಟು ಅಂದ್ರೆ ಬ್ಯಾರಕ್ನ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಜೈಲಿನ ಸಿಬ್ಬಂದಿ ಜೊತೆ ಒಂದಷ್ಟು ಕಿರಿಕಿರಿ ಆಗಿತ್ತು. ಜೊತೆಗೆ ಅವ್ರ ದರ್ಶನ್ ಅನ್ನ ನಿಭಾಯಿಸದೆ ಒಂದು ರೀತಿ ಕಷ್ಟ ಆಗಿತ್ತು. ಅದಾದ ನಂತರ ಮತ್ತೆ ಅವರ ಕುಟುಂಬದವರು ಭೇಟಿಯಾಗಿ ಹೋದ ನಂತರ ಸ್ವಲ್ಪ ಮಟ್ಟಿಗೆ ಸಮಾಧಾನಕ್ಕೆ ಇದ್ರು. ಜೊತೆಗೆ ಕೆಲವೊಂದು ಬುಕ್ಗಳನ್ನ ಹೊರತುಪಡಿಸಿದ್ರೆ ಅಲ್ಲಿ ವಾಕಿಂಗ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ನಿನ್ನೆ ಮೊನ್ನೆ ಸಿಬ್ಬಂದಿ ಬಳಿ ಅಷ್ಟು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಜಿಮ್ಗೆ ಕೆಲವೊಂದು ಜಿಮ್ ಮಾಡುವಂತಹ ವರ್ಕೌಟ್ ಮಾಡೋದಕ್ಕೆ ಕೆಲವೊಂದು ಜಿಮ್ ನಲ್ಲಿರುವಂತಹ ಐಟಮ್ಗಳನ್ನ ತರಿಸ್ಕೊಂಡು ಈಗ ಬೆಳಿಗ್ಗೆ ಧ್ಯಾನ ಮಾಡಿ ಯೋಗ ಮಾಡಿದ ನಂತರ ಜಿಮ್ ವರ್ಕೌಟ್ ಮಾಡಕ್ಕೆ ಪ್ರಾರಂಭ ಆಗಿದ್ದಾರೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಮನೆಯಿಂದ ತಂದುಕೊಟ್ಟಂತಹ ಫ್ರೂಟ್ಸ್ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಈ ತರ ವಸ್ತುಗಳ ತಿಂಡಿಗಳು ಜೈಲಲ್ಲಿ ಇರುವಂತದ್ದು. ಒಂದ್ ಕಡೆಗೆ ಕಡೆಗೆ ದರ್ಶನ್ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಹೋಗ್ತಾ ಇದ್ದಾರೆ. ಜೊತೆಗೆ ಆರೋಗ್ಯದಲ್ಲೂ ಸಹ ಒಟ್ಟಾರೆ ಒಂದಷ್ಟು ಆಧ್ಯಾತ್ಮಿಕತೆಯ ಕಡೆಗೆ ಅವರು ಒಲವನ್ನ ತೋರಿದ್ದಾರೆ ಅಂತಕ್ಕಂಥದ್ದು. ಸಂಕಟ ಬಂದಾಗ ವೆಂಕಟರಮಣ, ಈ ಸಂದರ್ಭದಲ್ಲಿ ದೇವರಲ್ಲದೆ ಇನ್ಯಾರೂ ನನ್ನ ಗತಿ ಇಲ್ಲ ಅಂತಕ್ಕಂಥದ್ದು ಬಂದ್ಬಿಡುತ್ತೆ ಫೀಲ್ ಅದು. ಹಾಗಾಗಿ ಫ್ರೀ ಆಗಿರುವಂತಹ ಸಮಯದಲ್ಲಿ ಹನುಮಾನ್ ಚಾಲೀಸ ಪಠಣ ಮಾಡೋದು ಅಥವಾ ದೇವರ ಧ್ಯಾನವನ್ನು ಮಾಡತಕ್ಕಂಥದ್ದು ಇದೆಲ್ಲವೂ ಕೂಡ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಕೆಲಸಗಳು. ಅದನ್ನು ಅವರು ಮುಂದುವರಿಸಿದ್ದಾರೆ.